ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು. 9 ಗಾಬರಿ ಆಯ್ತನ್ರಿ 9 ಇಲ್ಲ. ನಾ ಎದಕ್ಕೆ ಹೇಳಿದೆ ಅಂತಂದ್ರೆ ಮೊನ್ನೆ 9 ದಿವಸ ಅಧಿವೇಶನ ನಡೀತಲ್ರಿ. ಬಾಬಾ ನೋಡ್ಬೇಕಾಗಿತ್ತು ನೀವು. ಹಗಲು ಯಾವುದು ರಾತ್ರಿ ಯಾವುದು ಭಜನೆ ಮಾಡ್ತಾರೆ, ಇದನ್ನು ಮಾಡ್ತಾರೆ. ಈ ಖಾದಿ ಮಂದಿ ಎಲ್ಲರೂ ಸೇರಿಕೊಂಡು ಅಯ್ಯಯ್ಯೋ ಯಪ್ಪ ಅದೆಂಥ ಭಜನೆ ಗೊತ್ತಾ. ಆಮೇಲೆ ಭಜನೆ ಅಷ್ಟ ಅಲ್ಲ, ಒಳಗೆ ಜನರ ಸಲುವಾಗಿರೋ ಅಧಿವೇಶನ, ಸ್ಪೆಷಲ್ ಅಧಿವೇಶನ, ಚರ್ಚೆಗೆ ಕರೆದೀವಿ ಅಂತ ಒಳಗೆ ಬಂದು ಕೂಡಲೇ ತೋಳು ಏರ್ಸ್ಕೊಂಡು ಜಗಳ ಆಡ್ತಾರೆ ರೀ. ಈ ಕಡೆ ಇವ್ರು ಜಗಳಕ್ಕೆ ಹೋಗ್ತಾರ, ಅವ್ರ ಜಗಳಕ್ಕೆ ಬರ್ತಾರೆ. ಯಪ್ಪ ಅದನ್ನು ನೋಡಬಾರ್ದು ಈ ಕಣ್ಣಿಂದ. ಇರಲಿ ಅಲ್ರಿ, ಹಿಂಗೆ ಮಾಡೋದಕ್ಕೆ ನಾವೇನು ಟ್ಯಾಕ್ಸ್ ಕಟ್ಬೇಕನ? ಯಾರ್ದು ರೊಕ್ಕ ನಾವು ನೀವು ಅಕ್ಕಪಕ್ಕ ಇದ್ರೊಳಗೆ ಬಂದ್ರೆ ನೋಡ್ರಿ ಅವರು. ಈಗ ನೋಡ್ರಿ ಎಷ್ಟು ಇದಾಯ್ತು ಅಂತಂದ್ರೆ, ಜನರ ಸಲುವಾಗಿ ಅಧಿವೇಶನ ಇರೋದು, ಅದನ್ನು ಬಿಟ್ಟು ತಾವು ಜಗಳ ಆಡಿದು ಇದು ಮಾಡಿದ್ದು. ಅದಕ್ಕೆ ರೊಕ್ಕ ಕೊಡೋರು ಯಾರ್ರಿ? ಇವ್ರಿಗೆ ಜಗಳ ಆಡಿದ್ರೆ ರೊಕ್ಕ ಕೊಡಬೇಕು. ಹೆಂಗೆ ಗೊತ್ತನ್ರಿ, ಹಗಲು ರಾತ್ರಿ ಇವರು ಸ್ಟ್ರೈಕ್ ಮಾಡಿದ್ರೆ ಅವ್ರಿಗೆ ಹಾಸಿಗೆ ಕೊಡ್ಬೇಕು, ಊಟ ಕೊಡ್ಬೇಕು, ಟಿಫಿನ್ ಕೊಡ್ಬೇಕು, ಜಳಕಕ್ಕೆ ಸಾಬೂನು ಕೊಡ್ಬೇಕು. 1-2 ಅವ್ರು ಸೇವೆ ಮಾಡೋದು ಅಷ್ಟೆಲ್ಲ. ನಿಮ್ಮ ರೊಕ್ಕ ತೊಗೊಳೋದು ಇವು ಗುದ್ದಾಡೋದು, ನಿಮ್ಮ ರೊಕ್ಕ ತೊಗೊಳೋದು ಇವು ಗುದ್ದಾಡೋದು. ಛೇ ನೋಡೋರ ಕಣ್ಣಿಗೆ ಕಾರ್ಪುಡಿ ಉಗ್ಗಿದಂಗೆ ಆತ್ರಿ ಖರೆ ಅಂದ್ರೆ. ಮತ್ತು ದೇವ್ರ ಭಜನೆ ಮಾಡಿದ್ರಿ ಅಲ್ಲೇ. ಬಾಬಾ ಇನ್ನೇನು ದೇವ್ರ ಪ್ರತ್ಯಕ್ಷ ಏನಾರು ಕೇಳಬೇಕು ಅಂತ ಬಂದಿದ್ರೆ ಏನು ಕೇಳ್ತಿದ್ರಿ ಇವರು? ಅವ್ರು ರಾಜೀನಾಮೆ ಕೊಡಿಸೋ ಅಂತ ಅವ್ರು ಕೇಳ್ತಿದ್ರು, ಇವ್ರು ಇನ್ನೊಂದು ಮತ್ತೊಂದು ಇವ್ರು ಕೇಳ್ತಿದ್ರು. ಹಿಂಗೆ ಗದ್ದಲ ಮಾಡಿ 9 ದಿವಸ ನಿಮ್ಮ ರೊಕ್ಕ ತೊಗೊಂಡೋಗಿ ಹಾಳು ಮಾಡಿಬಿಟ್ರು. ಅದಕ್ಕೆ ನಮ್ಮ ಕಡೆ ಒಂದು ಮಾತಂತಾರೆ ರೀ, ಯಾರ್ದ ರೊಕ್ಕ ಜಾತ್ರೆ. ಆದರೆ ಇಲ್ಲಿ ಯಾರ್ದ ರೊಕ್ಕ ನಾವು ನೀವು ಅಕ್ಕಪಕ್ಕ. ಇಷ್ಟೆಲ್ಲ ಜಗಳ ಆಡಿದ್ರೆ ಹೆಂಗಂತ ಮಾಡಿರಿ? ಮತ್ತು ಅಕ್ಕಪಕ್ಕ ನೀವು ಯಾರಿಗೇನ ಮಾತಾಡಿಸಿ ಕೇಳ್ರಿ. ಅಲ್ರಿ ಮತ್ತೆ ಹಿಂಗೆ ಜಗಳ ಆಡ್ತಿರಲ್ಲ ಮತ್ತೆ ಹೆಂಗೆ? ಏನು ಬಿಡ್ರಿ, ರೊಕ್ಕ ಯಾರ್ದ ರೊಕ್ಕ, ಮತ್ತು ನಾವು ಅಕ್ಕಪಕ್ಕ. ಇದೇ ನಡೆದೈತೆ ನೋಡ್ರಿ 9 ದಿವಸ ಅಧಿವೇಶನದಾಗ. ಯಾವ ಚರ್ಚೆ ಆಗಲಿಲ್ಲ, ಇದು ಆಗಲಿಲ್ಲ, ಮತ್ತೊಂದಾಗಲಿಲ್ಲ, ಇನ್ನೊಂದಾಗಲಿಲ್ಲ. ಮೊದಲನೇ ದಿವಸ ರಾಜ್ಯಪಾಲರು ಅದನ್ನು ಓದಲಿಲ್ಲ ಅಂತ ಜಗಳ ತೆಗೆದ್ರೆ, ಇಲ್ಲ ಅವ್ರು ಓದಿದ್ದ ಕರೆಕ್ಟ್ ಐತೆ ಅಂತ ಇವ್ರು ಅಂದ್ರೆ ಮರು ದಿವಸದಿಂದ ಶುರು ಆಯ್ತು ನೋಡ್ರಿ. ಇಂಥವೆಲ್ಲ ಯಾಕೆ ಬೇಕ್ರಿ ನಮಗೆಲ್ಲ? ನಾವು ಸುಮ್ಮನೆ ದುಡ್ದು ತಿನ್ಕೊಂಡು ಮನ್ಯಾಗಿರೋ ಮಂದಿ ಇವರೆಲ್ಲ ಹಿಂಗೆ ಮಾಡಿದ್ರೆ ನನಗನ್ಕರ ಕ್ಯಾಟ ಅನ್ನಿಸ್ತೈತ್ರಿಪ್ಪ. ನಿಮಗೇನು ಅನ್ನಿಸ್ತೈತೋ ಗೊತ್ತಿಲ್ಲ ನಂಗೆ. ಇವೆಲ್ಲ ನೋಡೋದಕ್ಕಿಂತ ಸುಮ್ಮನೆ ನಮ್ಮಷ್ಟಕ್ಕೆ ನಾವು ದುಡಿಮೆ ಮಾಡ್ಕೊಂಡು ಮನ್ಯಾಗ 2 ರೊಟ್ಟಿನೋ ಚಟ್ನಿನೋ ಮುದ್ದೆನೋ ಮತ್ತೊಂದು ತಿಂದ್ಕೊಂಡು ಆರಾಮ್ ಇರ್ಬೇಕಂತ ಅನ್ನಿಸ್ತೈತೆ ನೋಡ್ರಿ. ನಮಗೆ ಮಾತ್ರ ಹಿಂಗೆ ಅನ್ನಿಸ್ತೈತಿ. ನಿಮಗೆ ಹೆಂಗೆ ಅನ್ನಿಸ್ತೈತಿ ರೀ? ನೀವು ಕಮೆಂಟ್ ಮಾಡಿ ಹೇಳ್ರಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತೈತಿ ಅಂಥೇಳಿ. ಮತ್ತೆ ಮುಂದೆ ಬರ್ತೀವಿ ನಾವು.